ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಯಾಕವ್ವ, ಏನು ವಿಷಯ? ಎಲ್ಲರನ್ನೂ ಕೇಳ್ತಾ ಇದ್ದೆ. ಹೌದತ್ತ, ನಿಮಗೆಲ್ಲ ಒಂದು ವಿಷಯ ಹೇಳಬೇಕಿತ್ತು. ಏನು ವಿಷಯ ಪಿಂಕಿ? ಏನು ಹೇಳು. ಶ್ರೀಕಾಂತ್, ನಾನು ಕವಿತೆಗೆ ಒಂದು ಹುಡುಗನ ಹುಡುಕಿದ್ದೀನಿ. ನೀವು ಆ ಹುಡುಗನ ಬಗ್ಗೆ ಕೇಳಿಬಿಟ್ಟು ನಿಮ್ಗೆ ಇಷ್ಟನಾ ಇಲ್ವಾ ಅಂತ ಹೇಳಿ, ಆಯಿತಾ? ನಿಮ್ಗೆ ಓಕೆ ಅಂತಂದರೆ ನಾಳೆ ಹುಡುಗಿ ನೋಡೋಕೆ ಬರೋಕೆ ಹೇಳ್ತೀನಿ, ಇಲ್ಲ ಅಂದರೆ ಬೇಡ ಅಷ್ಟೇ. ಏನು, ನನ್ನ ಮಗಳ ಹುಡುಗನ ಹುಡುಕಿದ್ಯಾ? ಯಾರ ಹುಡುಗ? ಯಾರ ಹುಡುಗ? ಅಲ್ಲ ಅದಕ್ಕೆ ಇವಾಗೇನು ಅದಕ್ಕೆ ಅರ್ಜೆಂಟ್ ಇತ್ತು? ಇನ್ನೆಷ್ಟು ವರ್ಷ ಇರಬೇಕು ಅಂದ್ಕೊಂಡಿದ್ದಿ? ಸುಮ್ ಕುತ್ಕೋ, ಓದ್ತೀನಿ ಅಂತ ಇಷ್ಟು ವರ್ಷ ಇದ್ದೆ, ಈಗ ಓದಾಯ್ತು, ಕೆಲಸನೂ ಸಿಕ್ತಾಯ್ತು, ಇನ್ನೇನಾಗಬೇಕು? ಸುಮ್ ಕುತ್ಕೊ ನೀನು. ನನ್ನ ಫ್ರೆಂಡ್ ಇಲ್ವಾ ಶ್ರೀಧರ್, ಅದೇ ಫಾರಿನ್ನಿಂದ ಬಂದಿದ್ದಾನಲ್ಲ ಅವನು. ಅವ್ರ ಅಪ್ಪ ಅಮ್ಮಗೆ ಇಬ್ರಿಗೂ ವಯಸ್ಸಾಗಿದೆ, ಅವನಿಗೆ ಬಂದಿರೋದೇ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಸೊ ಹಾಗಾಗಿ ಹುಡುಗಿನ ಹುಡುಕ್ತಾ ಇದ್ದಾರೆ. ಅವ್ನು ಮದುವೆ ಮಾಡ್ಕೊಂಡ್ರೆ ಆಮೇಲೆ ಅವ್ನು ಫಾರಿನ್ ಕೊಟ್ಟೋಗ್ತಾನೆ. ಎಲ್ಲ ಕಡೆ ಹುಡುಗಿ ಹುಡುಕ್ತಾ ಇದ್ದಾರೆ. ನನಗೇನೋ ಅವ್ನು ನನ್ನ ಚಿಕ್ಕ ವಯಸ್ಸಿಂದ ಗೊತ್ತಿರೋದ್ರಿಂದ ಒಳ್ಳೆ ಹುಡುಗ, ಮತ್ತು ಫಾರಿನ್ನಲ್ಲಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಕೈ ತುಂಬ ಸಂಬಳ, ಬೇಕಾದಷ್ಟು ಆಸ್ತಿ ಇದೆ, ಅವನೊಬ್ಬನೇ ಮಗ. ನಾನು ಯಾಕೆ ಕವಿತೆಗೆ ಕೊಡಬಾರ್ದು ಅಂತ ಅಂದ್ಕೊಂಡೆ, ಅದನ್ನೇ ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಓ, ಫಾರಿನಲ್ಲಿರೋದವಾ? ಓ, ಗೊತ್ತು ಬಿಡು ಪಾಪ. ಅವತ್ತು ಬಂದಿದ್ನಲ್ಲ ಹುಡುಗನ, ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಪಾಪ ನಾನು. ಚೆನ್ನಾಗೂ ಅವನೇ, ನೋಡಿದ್ನಲ್ಲ ಚೆನ್ನಾಗ ಅವನೇ. ಹೋಗ್ಲಿ ಬಿಡು, ಅವ್ರ ಅಪ್ಪ ಅವ್ರ ವೈನ್ ಎಷ್ಟು ದಿನ ಇದ್ದಾರೋ ಏನು. ಆಮೇಲೆ ಇವರೇ ತಾನೆ ರಾಜಾರಾಣಿ ಹಂಗಿರ್ಬೋದಪ್ಪ, ಬೇಕಾದಷ್ಟು ಆಸ್ತಿ ಬೇರೆ ಅದೇ, ಫಾರಿನ್ಗೆ ಇವರೇ ಹೋಗ್ಬೋದಪ್ಪ ಬೇಕಾರೆ. ಅದೇ ಅತ್ತೆ, ಅವ್ನದು ಒಂದು ಕಂಡೀಷನ್ ಏನು ಅಂದರೆ ಅವ್ರ ಅಪ್ಪ ಅಮ್ಮ ಇರೋ ತನಕ ಅವ್ರ ವೈಫ್ ಇಲ್ಲೇ ಇರಬೇಕು, ಆಮೇಲೆ ಫಾರಿನ್ಗೆ ಕರ್ಕೊಂಡು ಹೊರಟೋಗ್ತಾನೆ. ಇರಲಿ ಬಿಡು, ಆಗಲೇ ವಯಸ್ಸಾಗದೆ ಅಂತಿದ್ದಿ, ಹುಷಾರು ಬೇರೆ ಇಲ್ಲ ಅಂತಿದ್ದಿ, ಇನ್ನು ಎಷ್ಟು ದಿನ ಇದ್ದಾರೋ ಏನು ನೀವು ಇಬ್ಬರೇ ಹೇಳ್ಬಿಟ್ರೆ ಸಾಕಾ? ಕವಿತೆ ಏನು ಹೇಳೋದು ಬೇಡವಾ? ಅವಳನ್ನ ಒಂದು ಮಾತು ಕೇಳಬೇಕಲ್ವಾ? ಏನು ನೀನೇ ಎಲ್ಲ ಹೇಳ್ಬಿಡ್ತೀಯಲ್ಲಮ್ಮ. ಅಯ್ಯೋ, ಕವಿತೆನ ಕೇಳಬೇಕು ಅಂತಲೇ ಕೇಳ್ತಿದ್ದೀನಲ್ಲ ಶ್ರೀಕಾಂತ್, ಅವಳಿಗೆ ಒಪ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದರೆ ಬೇಡ. ಕವಿತಾ ಏನವ? ಕವಿತಾ, ಬಲವಂತ ಏನೂ ಇಲ್ಲ, ನಿನ್ಗೆ ಇಷ್ಟ ಅಂದರೆ ಓಕೆನೋ, ಇಲ್ಲ ಅಂದರೆ ಬೇಡ. ಪರವಾಗಿಲ್ಲ ಅಣ್ಣ, ನೀವೆಲ್ಲರಿಗೂ ಇಷ್ಟ ಆಗಿದೆ, ಅದಕ್ಕೆ ಪಾಪ ನನಗೋಸ್ಕರ ಅಂತ ನೋಡಿದ್ದಾರೆ. ಇನ್ನೇನು ಇಷ್ಟ ಕಷ್ಟ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಖುಷಿನೇ ನನ್ನ ಖುಷಿ. ನಿಮ್ಗೆಲ್ಲರಿಗೂ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನೆ. ನೋಡ್ದ ನನ್ನ ಮಗಳು ಅಂದರೆ ನನ್ನ ಮಗಳು, ಚಿಂದಂತ ಮಗಳು ಕಣ, ಹೆಂಗೆ ಒಪ್ಕೊಂಡ್ಲಂತ ನನ್ನ ಮಗಳು. ಅಯ್ಯಪ್ಪ ಅವ್ವ, ಬರೋ ಕೇಳು ಮತ್ತೆ, ನಾಳೆಗೆ ಬರೋ ಕೇಳು. ಅವ್ರ ಅವ್ವ ಅವರಪ್ಪ ಅವನು ಎಲ್ಲಾರನೂ ಅತ್ತೆ, ಅವ್ರವ್ವ ಅವರಪ್ಪ ಅಂದರೆ ಅವ್ರ ಅಪ್ಪ ಅಮ್ಮ ಬರೋಕ್ಕಾಗಲ್ಲ. ಹೇಳಿಲ್ವ ನಿಮಗೆ, ಅವ್ರ ವಯಸ್ಸಾಗಿದೆ, ತುಂಬ ಕಷ್ಟ. ಒಬ್ರನ್ನೊಬ್ರು ಸಪೋರ್ಟಿವ್ ಆಗಿ ಇರಲೇಬೇಕು. ಅವರಿಬ್ಬರನ್ನೂ ಇಲ್ಲಿ ತನಕ ಕರ್ಕೊಂಬರೋದೆಲ್ಲ ಬೇಡ, ಅವ್ನು ಬಂದು ನೋಡ್ಕೊಂಡು ಹೋದ್ರೆ ಓಕೆ, ಅವ್ನಿಗೆ ಒಪ್ಪಿಗೆ ಆದರೆ ಸಾಕಲ್ವಾ? ಅವ್ರಿಗೆ ನೆಂಟರು ಅವರು ಇವರು ಸಂಬಂಧಿಕರು ಯಾರು ಇಲ್ವಾ? ಸಂಬಂಧಿಕರು ಇದ್ದಾರೆ, ಅವ್ರ ಚಿಕ್ಕಪ್ಪ ಅವರು. ಅದೇ ಅವ್ರಿಗೆ ಹೇಳ್ತಾನೆ, ಒಟ್ಟಿನಲ್ಲಿ ಫಸ್ಟ್ ಅವ್ನು ನಾಳೆ ಬಂದು ನೋಡ್ಕೊಂಡು ಹೋಗಲಿ. ಅವ್ನಿಗೆ ಒಪ್ಪಿಗೆ ಆದರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಅಪ್ಪ ಅಮ್ಮ ಬೇಕಾದರೆ ಬರ್ತೀವಿ ಅಂದರೆ ಬಂದು ನೋಡ್ಕೊಂಡು ಹೋಗಲಿ. ನಾಳೆ ಬರೋಕ್ಕೆ ಹೇಳಾಗಿದ್ರೆ ಶ್ರೀಕಾಂತ್ ಅವನ್ನ. ಸರಿ ಆಯಿತು, ಬರೋಕ್ಕೆ ಹೇಳು. ಕವಿತಾ, ನಿನ್ಗೆ ಒಪ್ಪಿಗೆ ತಾನೆ? ನಾನು ಬಲವಂತ ಅಂತೂ ಮಾಡ್ತಿಲ್ಲ. ನೋಡಿ, ನಮ್ಮ ಅದಕ್ಕೆ ಹುಡುಕಿದ್ದಾರೆ ಅಂತ ಕಾರಣಕ್ಕೆ ನೀನು ಒಪ್ಕೊಳ್ಳೋದಂತೂ ಬೇಡವೇ ಬೇಡ. ನನಗೆ ಆ ಥರ ಇಲ್ಲ, ನಾನು ಯಾವಾಗಲೂ ನಿನಗೆ ಸಪೋರ್ಟು. ನಿನ್ಗೆ ಇಷ್ಟ ಅಂದರೆ ಬರೋಕ್ಕೆ ಹೇಳ್ತೀನಿ, ಇಲ್ಲ ಅಂದರೆ ಬೇಡ. ನಿಂಗೆ ಇಷ್ಟನಾ ಇಲ್ವಾ ಹೇಳಿಬಿಡು. ಇಷ್ಟ ಇಲ್ಲಾಂದರೆ ಖಂಡಿತ ನಾನು ಬರೋಕ್ಕೆ ಹೇಳಲ್ಲ, ಬಲವಂತನೂ ಮಾಡಲ್ಲ. ನಿನಗೆ ಇಷ್ಟ ಅಂತ ಅಂದರೆ ಮಾತ್ರ ನಾನು ಬರೋಕ್ಕೆ ಹೇಳ್ತೀನಿ. ಪರವಾಗಿಲ್ಲ ಅದಕ್ಕೆ, ಇಷ್ಟ ಅನ್ನೋದಕ್ಕಿಂತ ನೀವೆಲ್ಲರೂ ಒಪ್ಕೊಂಡಿದ್ದೀರಲ್ವಾ, ನಾನು ಹೇಗೆ ಇಷ್ಟ ಅಂತ ಹೇಳಿ. ಅವ್ರನ್ನ ನೋಡೇ ಇಲ್ಲ, ಅವ್ರು ಬರೋಕ್ಕೆ ಹೇಳಿ ನೋಡೋಣ. ನಿಮಗೆಲ್ಲ ಓಕೆ ಅಂದರೆ ನನಗೂ ಓಕೆ. ಒಳ್ಳೇದಾಯ್ತು ಬಿಡವಾತೆಗೆ, ಹೆಂಗೋ ನಮಗೂ ಈಗ ಯಾವ ದುಡ್ಡು ಕಾಸು ತೊಂದರೆ ಅಂತೂ ಏನೂ ಇಲ್ಲ. ಹೆಂಗೋ ಚೆನ್ನಾಗಿ ಒಂದು ಒಳ್ಳೆ ಕಡೆ ಮದುವೆ ಮಾಡಿಬಿಟ್ರೆ ಆಯಿತು. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ, ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಮದುವೆ ಮಾಡ್ಕೊಳಕೈತದೆ. ಈಗ ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಡಕೈತದೆ. ಏನು ಪಿಕ್ಕಿ, ಮತ್ತು ನಮ್ಮ ಮನೆ ಎಲ್ಲ ಆಗುತ್ತೆ, ಇನ್ನೂ ಒಂದು ವರ್ಷ ಆಗುತ್ತೆ ಅನಿಸುತ್ತೆ. ನಾವು ಕಟ್ತಿರೋದೇನು ಸಿಕ್ಬಿಟ್ಟ ಮನೆನ, ಆ ದೊಡ್ಡ ಮನೆ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಬೇಕಂದ್ರೆ ಒಂದು ವರ್ಷ ಬೇಕಾಗುತ್ತತ್ತೆ. ಅಲ್ಲಿ ತನಕ ಅವ್ನು ಕಾಯಲ್ಲ, ಅವ್ನು ಫಾರಿನ್ಗೆ ಹೋಗಬೇಕು. ಆದಷ್ಟು ಬೇಗ ನೋಡಿ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ, ಅದಕ್ಕೆ ಹೇಳ್ತಿರೋದು. ಹೌದಾ, ಸರಿ ಬಿಡು, ಆಯಿತು. ಅರ್ಜೆಂಟ್ಗೂ ಅಂದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ ನಮಗೀಗ. ಮಾಡೋಕ್ಕೈತೆ ಬಿಡು, ಬಂದು ನೋಡ್ಕೊಂಡು ಹೋಗಲಿ. ಹೆಂಗೋ ನಾಳೆಗೆ ಭಾನುವಾರ ಅಲ್ವಾ, ಇವಳಿಗೂ ರಜಾ, ಮನೇಲೇ ಇರ್ತಾಳೆ. ಬಂದು ಹೆಂಗೋ ಎಲ್ಲರೂ ಮನೇಲೇ ಇರ್ತಿರಲ್ಲ, ಬಂದು ನೋಡ್ಕೊಂಡು ಹೋಗಿ ಕೇಳಿ ಮತ್ತೆ ಇನ್ನೇನು. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಓ, ಮನೆಯವರೆಲ್ಲ ಸೇರ್ಕೊಂಡು ಏನೋ ಮಾತಾಡ್ತಿದ್ರೇನೋ, ನಾನು ಬೇರೆ ಬಂದ್ಬಿಟ್ಟೆ. ಅಯ್ಯೋ ಆಂಟಿ ಬನ್ನಿ, ಏನಂತ ಪರ್ಸ್ನಲ್ ವಿಷಯ ಅಂತ ಏನೂ ಇಲ್ಲ. ಸರಿ ಆಯಿತು, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ರೀ. ಏನಕ್ಕ, ಏನು ಜೋರಾಗಿ ಮನೆ ಜನ ಎಲ್ಲ ಮಾತಾಡ್ತಿದ್ರಲ್ಲ, ಏನು ವಿಷಯ? ಅಯ್ಯೋ ಆಂಟಿ, ನಿಮ್ಗೆ ಹೇಳಿರೋ ವಿಷಯ ಅಂತ ಏನೂ ಅಲ್ಲ. ನಮ್ಮ ಕವಿತೆಗೆ ಹುಡುಗನ ನೋಡಿದ್ದೀನಿ, ಅದೇ ನಾಳೆ ಹುಡುಗನ ಕಡೆಯವ್ರು ಬರ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಷ್ಟೇ. ಏನೋ ನಮ್ಮ ಕವಿತೆಗೆ ಹುಡುಗನ ನೋಡಿದೀಯವಾ? ಅಯ್ಯೋ, ಎಂಥ ಒಳ್ಳೆ ವಿಷಯ ಹೇಳಿದೆ ನೋಡು. ನನ್ನ ಮಗಳು ಚಿಂದಂತ ಮಗಳು ಕಣಪ್ಪ, ಚಿಂದಂತ ಮಗಳು, ಚಿಂದಂತ ಗಂಡೆ ನೋಡ್ಬೇಕು ನೀನು. ಶ್ರೀರಾಮಚಂದ್ರನಂತವನ್ನ, ಅಷ್ಟು ಒಳ್ಳೆ ಮಗಳವಳು.
ಹೌದಂತೆ, ನೀವು ನಮ್ಮ ಕವಿತನ ಬಗ್ಗೆ ನೀವು ನಮ್ಗೆ ಹೇಳ್ಕೊಡ್ಬೇಕಾ? ನನಗೆ ಗೊತ್ತಿಲ್ವಾ ಹೇಳಿ? ಅಂಥ ಹುಡುಗನೇ ಹುಡುಕಿದ್ದೀನಿ. ನಾಳೆ ಬರ್ತಾನಲ್ಲ, ನೀವೇ ನೋಡಿರಂತೆ. ಫಾರಿನ್ ರಿಟರ್ನ್ ಅವನು, ಫಾರಿನಲ್ಲಿ ಇರೋದು. ಇಲ್ಲೆಲ್ಲ ಮೈಸೂರು ಬೆಂಗಳೂರಲ್ಲಿ ಇರೋ ಹಳ್ಳಿರೋದಲ್ಲ, ಫಾರಿನಲ್ಲಿರೋದಾ? ಓಹ್, ಲಕ್ಷ ಲಕ್ಷ ಸಂಬಳ ಹಂಗಾರೆ. ಕೇಳ್ತಿರಲ್ಲ ಆಂಟಿ, ಎಷ್ಟು ಲಕ್ಷ ಸಂಬಳ ಸಿಗುತ್ತೆ ಗೊತ್ತಾ ಅವನಿಗೆ? ಅವನು ಅಷ್ಟು ದುಡ್ದಿದ್ದಾನೆ ಆಲ್ರೆಡಿ. ಈಗ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ. ಒಬ್ಬನೇ ಮಗ, ಅಪ್ಪ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಏಜ್ ಆಗಿದೆ. ಈಗ ಅದಕ್ಕೋಸ್ಕರನೇ ಅರ್ಜೆಂಟಾಗಿ ಮದುವೆ ಮಾಡ್ತಿದ್ದಾರೆ. ಅಯ್ಯೋ, ಅವ್ರ ಅಪ್ಪ ಅಮ್ಮ ಸ್ವಲ್ಪ ಇರೋ ತನಕ ಇಲ್ಲೇ ಇದ್ದು ನೋಡ್ಕೋಬೇಕು ಅವ್ರನ್ನ ಅಷ್ಟೇ. ಆಮೇಲೆ ಇವಳನ್ನ ಫಾರಿನ್ ಕರ್ಕೊಂಡು ಹೊರಟೋಗ್ತಾನೆ. ಅಯ್ಯೋ, ಕವಿತಾ ಫಾರಿನ್ಗೆ ಹೊಂಟೋತಾಳ. ಅದು ಹೆಂಗವ ಬಿಟ್ಬಿಟ್ಟಿರೋದು? ಇಲ್ಲೇ ಎಲ್ಲಾರ ಇದ್ರೆ ಹಬ್ಬಕ್ಕೋ ಹುಣ್ಮೆಗೋ ವಾರಕ್ಕೋ ತಿಂಗಳಿಗೋ ಗೊತ್ತಾಳೆ. ಫಾರಿನ್ಗೆ ಹೋಗ್ಬಿಟ್ರೆ ಏನು ವರ್ಷಕ್ಕೋ 2 ವರ್ಷಕ್ಕೋ ಬರ್ಬೇಕೇನೋ. ಅಯ್ಯೋ, ಅಷ್ಟು ದೂರ ಹೆಂಗೆ ಕಳ್ಸೋದು? ಓ, ಇದೊಳ್ಳೆ ಸರಿ ಕಂದ್ಬಿಡು ಸುಶೀಲ, ನೀನು ಹಂಗಂತ ಸುಮ್ ಕೂತ್ಕೊಳಕದ? ಯಾರುವೆ ಇವರೆಲ್ಲ ಯಾರು ಫಾರಿನ್ ಮದುವೆ ಮಾಡಿಲ್ಲ? ನನ್ನ ಮಗಳನ್ನ ಮಾಡ್ತೀನಿ ನೋಡ್ಕೊ. ನನ್ನ ಮಗಳನ್ನ ಫಾರಿನ್ಗೆ ಹೋಯ್ತಾಳೆ. ಅಂಥ ಕಡೆ ಮದುವೆ ಮಾಡೋದು ನೋಡು. ಯಾರು ಮಾಡಿಲ್ಲ, ಎಲ್ಲ ಇಲ್ಲೇ ಇಲ್ಲೇ ಬಿತ್ಕೊಂಡು ಓದಾಡ್ತಾಳೆ. ನನ್ನ ಮಗಳು ಎಷ್ಟು ವರ್ಷಕ್ಕಾರೆ ಬರಲಿ ಬಿಡು. ಫಾರಿನ್ಗೆ ಹೋಗಿ ಚೆನ್ನಾಗಿರ್ಬೇಡ್ವಾ? ಇವಳುವೆ ಡಾಕ್ಟ್ರು, ಅಲ್ಲೇ ಫಾರಿನಲ್ಲಿ ಕೆಲಸ ಮಾಡಿದ್ರೆ ಇವಳಿಗೂ ಲಕ್ಷ ಕೊಟ್ಟಾರಂತೆ. ಇವಳಿಗೂ ಬೇಕಾದಷ್ಟು ಲಕ್ಷ ದುಡ್ಡು ಸಂಬಳ ಎಲ್ಲ ಕೊಡ್ತಾರಂತೆ. ಇಬ್ಬರು ಸೇರಿ ದುಡಿದ್ರೆ ಗೋಸಿ ಆದದ. ಅಯ್ಯೋ, ಹೆಂಗೋ ಇರಲಿ ಬಿಡವ, ನನ್ನ ಮಗಳು ಚೆನ್ನಾಗಿ. ಅಕ್ಕ, ಇರಲಿ ಬಿಡಕ್ಕ, ನನ್ನ ಮಗಳು ಚೆನ್ನಾಗಿರೋದು ಬೇಡ ಅಂತ ಹೇಳೋಣಕ್ಕ. ಅಷ್ಟು ಇದ್ದಕ್ಕ ನಿನ್ನ ಮಗಳು ನನ್ನ ಮಗಳು ಇದ್ದಂಗಲ್ವಾ? ಅಷ್ಟು ಪ್ರೀತಿ ತೋರಿಸ್ತಾಳೆ ನನ್ನ ಮೇಲೆ. ಅವಳು ಚೆನ್ನಾಗಿರ್ಬೇಡ ಅಂತ ಅನ್ನಕ್ಕ. ಚೆನ್ನಾಗಿರ್ಲಿ ಕನಕ ಕವಿತಾ, ಚೆನ್ನಾಗಿರಲಿ. ಅವಳು ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕನಕ. ಎಲ್ಲರೂ ಮಾಡಿ ಒಳ್ಳೆ ಕಡೆ ಮಾಡಿ, ಹೆಂಗೋ ಅವಳು ಇಷ್ಟ, ಅವಳು ಚೆನ್ನಾಗಿರೋದು ನಾವು ನೋಡಬೇಕು. ಹೌದಂಟಿ, ನೋಡಿವ್ರಿ ಬಿಡಿ. ನಾಳೆ ಹುಡುಗನ ಕಡೆಯವ್ರು ಬರ್ತಾರಲ್ಲ, ಅವಾಗ ಬಂದುಬಿಡಿ. ಹುಡುಗನ ನೋಡಿವ್ರಂತೆ. ಅಯ್ಯೋ, ಬರ್ದಾನೆ ಎಲ್ಲೋದನ್ ಬವ್ವ, ಇಲ್ಲೇ ಬಿದ್ದಿರ್ತೀನಿ 24 ಗಂಟೆ. ಈಗ ನಮ್ಮ ತರುಣವಸಿ ಬಂದವನಲ್ಲ, ಹಂಗಾಗಿ ಮನೇಲಿ ಅವ್ನಿಗೆ ಅಡುಗೆ ತಿಂಡಿ ಊಟ ಮಾಡೋಕ್ಕೆ ಒಯ್ತೀನಿ ಅಷ್ಟುಬಿಟ್ಟು ಇನ್ನೇನು ಇಲ್ಲೇ ಇರ್ತೀನಲ್ಲ. ಅವನುವೇ ಇವತ್ತು ಶನಿವಾರ ಅಲ್ವಾ, ಬೆಳಿಗ್ಗೆ ಹೋಗಿ ಅಲ್ಲೇ ಬಂದು ಅಡುಗೆ ಮಾಡಿದೆ. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕತ್ತೀನಿ ಕಂಚಿಕಮ್ಮ ಅಂದ. ಮನೆಗಪ್ಪ ಅಂದ್ಬಿಟ್ಟು ಈ ಕಡೆಗೆ ಬಂದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.